ರಂಗ ಎದ್ದಾಳು ಏಟ ತನಕ ಮನೆ ಕಳಿದ್ಯಾ ಬಾರಿಸ್ಬಿಡ್ತೀನಿ ಇವಾಗ ನೋಡು. ಓ ಅತಿಯಾಗೈತಿ ನಿಂದು. ಅವಳು 8 ಗಂಟೆ ಆಗ್ತಾ ಬಂತು. ಎದ್ದಾಳದ್ ಬಿಟ್ಟು ಎದ್ದಾಳು ರತ್ನ. ಒಮ್ಮೆ ಕಾಪಿ ಕಾಸಿದ್ದಾಳೋ ಕುಡಿ ಎದ್ದಾಳು ರತ್ನ. ಅಜಯ್ ಯಾಕೆ ಮೈಯೆಲ್ಲ ಹಂಗೇನೆ ಸುಸ್ತಾಗದ ಕಣಜ್ಜಿ. ನಂಗೆ ಬ್ಯಾಡ ಕಣಜ್ಜಿ, ಯಾತು ಬೇಡ ಕಣಜ್ಜಿ. ಮನಿ ಕೆಂಪು ನಿನ್ ಪಾಡಿಗೆ ನೀನು ಹೋಗಜ್ಜಿ. ಹಂಗನ್ಬಾರ್ದಪ್ಪಯ್ಯ. ಎದ್ದಾಳು, ಎದ್ದು ಕಾಪಿ ಕುಡ್ದು ಮಕ ತೊಳ್ಕೊಂಡು ಏನನ್ನ ಒಂದ್ ಮಾಡು. ಎದ್ದಾಳು ಮ್ಯಾಕಿ. ಈಟ ತಗ ಮನಿಕ ಬರ್ಕಣೋ, ಒತ್ತುಟ ಗಂಟ ಮನಿಕ ಬರ್ದ. ಎದ್ದಾಳಪ್ಪಯ್ಯ ಎದ್ದಾಳಪ್ಪ. ಹೋಗಜೆ, ನಂಗೆ ಸಾಕದಂಗಾಗತ್ತೆ. ಹೋಗಜೆ, ನನ್ಗೆ ಯಾಕೆ ಒಂಥರ ಮೈಯೆಲ್ಲ ಸುಟ್ಟಂಗಾಗತ್ತೆ. ಹೋಗಜೆ, ನಾನು ಎದ್ದಾಳಲ್ಲ, ಹೋಗು. ಇವನ ಬೆಂಕಿ ಆಗೈತಲ್ಲ ಮೈಯಿ. ಅಯ್ಯೋ ದೇವ್ರೆ. ಅಮ್ಮಯ್ಯ ಅಮ್ಮಯ್ಯ ಬಾರಮ್ಮಯ್ಯ ಇಲ್ಲಿ. ಮೈ ಮುಟ್ಟು ಬಾರಮ್ಮಯ್ಯ. ಇವನ್ ರಂಗುಂದ ಬೆಂಕಿ ಹಂಗ್ ಸುಡ್ತೈತಿ ಬಾ ಇಲ್ಲಿ. ಯಾಕತ್ತೆ ಕರೆದಿದ್ದು? ಅಮ್ಮಯ್ಯ ನೋಡ್ ಬಾರಮ್ಮಯ್ಯ. ಇವನ್ ಮೈಯ ಹಂಗೆ ಬೆಂಕಿ ಆಗೈತಮ್ಮಯ್ಯ. ಹಂಗೆ ಬಗ 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 ಉರಿತೈತಿ ಮೈ ಕೈಯೆಲ್ಲ ಸುಡ್ತಾ ಇದಾವ. ಹಂಗೇನೆ ಮುಟ್ಟು ಬಾ ಇಲ್ಲಿ. ಅಲ್ಲೋಡತ್ತೆ ಹೆಂಗ್ ಸುಡ್ತೈತಿ ಮೈ. ಯಾಕೆ ಹಿಂಗ್ ಸುಡ್ತೈತಿ? ಇವಪ್ಪಣಿ ಏನು ಬದುಕು ಮಾಡೀನಿ ಅಂತ ಮೈ ಸುಡಾಕಿ. ಅಮ್ಮಯ್ಯ ನೆನ್ನೆ ದಿವಸ ಹೊಲ್ತಕ್ಕೆ ಹೋಗಿದ್ದ ಇವನು. ಅಲ್ಲೇ ಹುಣಸೆ ಮರ ನೋಡಿ ಏನನ್ನ ಎದರ್ಕೊಂಡ್ ಬಂದವನೆ. ಅದಕ್ಕೆ ಏನೋ ಬಂದಿರ್ಬೇಕು ಅನ್ಸತ್ತಮ್ಮಯ್ಯ ನನಗೆ. ಒಂದ್ಸಲ ಅವನಿಗೆ ಕೇಳು ನೀನು. ಯಾಕೋ ನಾನು ಅವಲೇ ಮಾತಾಡ್ಸಿದ್ರೆ ಎದ್ದಳಲ್ಲ, ನನ್ನ ಮನೆ ಕೆಂಪ್ನಿ, ನಂಗೆ ಆಗಲ್ಲ, ನಂಗೆ ಮೈ ಎಲ್ಲ ಸುಡ್ತತೆ ಸುಸ್ತಾಕತಿ ಅಂತಂದು ಹೇಳ್ತಿದ್ದ. ನೀ ನನ್ನ ಮಾತು ಕೇಳಮ್ಮಯ್ಯ. ದೆವ್ವ ಐತೆ ಹುಣಸೆ ಮರದಾಗೆ. ಅಮ್ಮ ನಾನು ಹೋಗಲ್ಲ. ಅಲ್ಲಿ ನಾನು ಮಾತಾಡಿಸುತ್ತೆ. ಅದು ಇದು ತಗೋಬ ಅಂತತೆ, ಎಗ್ ರೈಸ್ ತಗೋಬ ಅಂತತೆ, ಚಿಕನ್ ತಗೋಬ ಅಂತತೆ. ನಾನು ಹೋಗಲ್ಲ ಅಲ್ಲಿಗೆ, ನಾನು ಹೊರಕ್ಕೂ ಬರಲ್ಲ. ಇದ್ಯಾತತಿ ಹಿಂಗಂತ ನೀವು? ಅಯ್ಯಪ್ಪನೇ ಎದ್ರಕಂಡವನತೆ, ಭಾಳ ಎದ್ರಕಂಡವ್ನಿ ನನ್ನ ಮಗ. ಎದ್ರಕಂಡೆ ಜ್ವರ ಬಂದಿರ್ತೀವಿ ಯಪ್ಪ. ಏನ್ ಮಾಡೋದು ಇವಾಗ ಆತೆ? ಅಮ್ಮಯ್ಯ ನೀನೇನು ಗಾಬರಿ ಬೀಳ್ಬೇಡ ಸುಮ್ಮರಮ್ಮಯ್ಯ. ನಾನೆಲ್ಲಾನು ಇವನಿಗೆ ಏನು ಬೇಕೋ ಅದನ್ನ ಮಾಡ್ತೀನಿ. ನೀನೇನು ಗಾಬರಿ ಬೀಳ್ಬೇಡ. ನೀನು ಆಮೇಲೆ BP ಜಾಸ್ತಿ ಆಗತ್ತೆ ನಿಂದು. ನೀನು ಮೊದಲಿಗೆ ನೀನು ಅಂಥಕ್ಕಿಂತವಕ್ಕೆಲ್ಲ ತಡಿಯಲ್ಲ. ನೀನು ಮೊದಲಿಗೆ ನೀನು ಸುಮ್ಮನಿರಮ್ಮಯ್ಯ. ನಾನೆಲ್ಲ ನೋಡ್ಕೊಂತೀನಿ. ನೀನೇನು ಎದ್ಬಿಡ್ಬೇಡ ಸುಮ್ಮನಿರು. ನಾನು ಏನು ಬೇಕೋ ಅದನ್ನ ಮಾಡ್ತೀನಿ. ಏನು ಮಾಡೋಣತೆ ಈ ನನ್ನ ಮಗ ಅಲ್ಲಿ ಹೋಗಿ ಎದ್ರಿಕೆಂಬಂದವನಿ. ಕನ್ವರ್ಸ್ಕೊಂತಾನೆ ಹಂಗೇನೆ ಮನಿಕೆಂಡೇ ಕನ್ವರ್ಸ್ಕೊಂತ ನೋಡು. ದೆವ್ವ ಬಂತು ಅತ್ತಕ ಅಂತಂತ ಹೇಳ್ತು, ಮಾತಾಡಿಸ್ತು ಅಂತಂದು ಯಾರು ಹೇಳ್ತಾನೆ. ಇನ್ನು ಏನೇನು ಮಾಡ್ಕೊಂಡವನು ಇವನು. ಅಮ್ಮಯ್ಯ ಇಲ್ಲಿ ಬ್ಯಾಡ, ಹೊರಕ್ಕೆ ಹೋಗಿ ಮಾತಾಡಂತ. ಅಲ್ಲಿ ನಿಮ್ಮಯ್ಯ ಬೇರೆ ಬರೋ ಟೈಮ್ ಇವಾಗ. ನಮ್ಮ ಅಜ್ಜಪ್ಪನ ಇವಾಗ ಬರ್ತತೆ. ಹೊರಕ್ಕೆ ಹೋಗಿ ಮಾತಾಡ್ತೀರಂಬ. ಹಂಗೆ ಬರ್ತಾರೆ. ಬಂದ ಮೇಲೆ ಹೇಳಿ ಅದೇನು ಮುಂದೆ ಕೆಲಸ ನೋಡಂಬ ಬಾರಮ್ಮಯ್ಯ. ಮತ್ತೆ ಇವಾಗ ಏನು ಮಾಡೋಣ ಹೇಳತ್ತೆ ಅದನ್ನ ಹೋಗ್ಲಿ. ಇವ್ನಿಗೆ ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗನೆ, ಇಲ್ಲಾಂದ್ರೆ ಯಾರ್ದನ್ನ ಹೇಳನೆ ಹಿಂಗೆ ಆತು ಅಂತಂದು. ಏನು ಮಾಡೋಣ ಹೇಳತ್ತೆ? ಅಮ್ಮಯ್ಯ ಏನಾಗಲ್ಲ ಸುಮ್ಮನಿರು. ನೀನೇನು ಗಾಬರಿ ಬೇಡ ಸುಮ್ಮನಿರು. ನಾನೆಲ್ಲ ಇದ್ದೀನಲ್ಲ ಸುಮ್ಮನಿರು. ಯಾಕ್ರಜ್ಜೆ ಹಿಂಗೆ ಕಣ್ ಮಾತಾಡ್ತಿದ್ರ? ಇಬ್ರು ಮಕ್ಕ ಯಾಕೆ ಹಂಗಿಳೆ ಬಿದ್ದೈತಿ ನೋಡಪ್ಪ ಗಡ್ಡಪ್ಪ. ನಮ್ಮ ಹುಡುಗ ಎಲ್ಲೋ ಎದ್ರಿಕೆ ಬಂದ್ಬಿಟ್ಟವನಿ. ಹಂಗೆ ಸೊಳಿ ಜರ ಸಖತ್ತು ಸೊಳಿ ಜರ ಬಂದ್ಬಿಟ್ಟದ. ಹಂಗೇನೆ ಗಡ್ಡ ನಡುಕ್ತಾನೆ ಮೈಯೆಲ್ಲ ಸುಟ್ಟು ಬರೆ ಹೋಯ್ತೈತಿ. ಅಲ್ಲೆಲ್ಲೋ ಎದ್ರಿಕೆ ಬಂದವನಂತೆ. ಅಲ್ಲೆಲ್ಲ ಹುಣಸೆ ಮರ ತಗೋ ಎಲ್ಲೋ ಕನ್ವರ್ಸಿ ಅಂತ ಹಂಗೇನೆ ಒಬ್ಬೊಬ್ಬನೇ ಮಾತಾಡ್ಕೊಂತಾನೆ. ಹಂಗೇನೆ ಶಾನ ಯಾಕೋ ಮೈ ಸುಡತಪ್ಪಯ್ಯ. ಯಾಕೆ ಅಂತಂದು ಗೊತ್ತಾಗ್ತಿಲ್ಲ ನನಗೆ. ಅಜಯ್ ಇವ್ರು ಎಲ್ಲಿ ಹೋಗಿದ್ರು ಅಂತ ನನಗೂ ಗೊತ್ತವು. ಅಲ್ಲಿ ನಾನು ದನ ಕಾಯ್ತಿದ್ನಲ್ಲ ಅವಾಗ ಇವರು ಮೂವರು ಬಂದ್ರು. ಅವನು ನಿಮ್ಮೊಂದು ರಂಗ, ತಿರ್ಗಾ ಮೇಲೆ ಅವ್ನು ಕರಿಯ, ತಿರ್ಗಾ ಮೇಲೆ ಅವ್ನು ಕೆಂಪ, ಮೂವರು ಬಂದರು. ಅಲ್ಲಿ ನನಗೆ ವಿಷಯ ಎಲ್ಲ ಹೇಳಿರು. ಈಗ ಅವ್ನು ಕೆಂಪ ಹೇಳ್ದ, ಈಗ ಅಜ್ಜ ನಾನು ಅಲ್ಲಿಗೆ ಹೋಗಿದ್ದಿ, ಅದು ಹುಣಸೆ ಮರ ಮಾತಾಡ್ತು ಹಿಂಗೆಲ್ಲ ಅಂತಂದು ಹೇಳಿರು ನನಗೆ. ಅದ್ಯಾತ ತಗೊಬ ಅಂತು, ನಾವು ತಂದು ಕೊಡ್ತೀವಿ ಅಂತಂದು ಎಲ್ಲ ಓಡ್ ಬಂದ್ಬಿಟ್ವಿ ಅಂತಂದು ಹೇಳಿರು. ಅಲ್ಲೇ ಎದ್ರಕಂದೆ ರಜ್ಜ ಅವರು. ಅವ್ರು ಬಿಟ್ಟಿರೋದು ಹೆಚ್ಚು ಅವ್ರನ್ನದವು. ನೋಡಪ್ಪಯ್ಯ ಈ ನನ್ನ ಮಕ್ಕಳು ಮಾಡಿರೋದ ಹೊಲ್ತಕ್ಕೆ ಹೋಗ್ತೀನಿ ಅಂತಂದು ಬಂದರು. ಅಲ್ಲೆಲ್ಲ ಅಲ್ಲ ಸಲಸೆ ಹಾಕೋಬೇಕು. ರೋಡ್ ಗುಂಟೆ ಕರೆಕ್ಟಾಗಿ ಹೋಗ್ಬೇಕು ತಾನೆ. ಹತ್ರ ಆಗತ್ತಂತ ಇಲ್ಲ ಸೋಗ್ಯಾರ ಅವರು. ಹಿಂಗಾಗೈತಿ ಇವಾಗ ಏನು ಮಾಡೋಣ ಹೇಳು? ಅಜಯ್ ನಮ್ಮೂರು ಪೂಜಾರಪ್ಪರ ಇದಾರಲ್ಲ, ಅವ್ರನ್ನೊಂದು ಮಾತು ಕೇಳ ಅಜಯ್. ಅವ್ರಿಗೊಂದು ಮಾತು ಕೇಳಿದ್ರೆ ಎಲ್ಲ ವಿಷಯ ಗೊತ್ತಾಗತ್ತೆ. ಇಲ್ಲೇ ಇದ್ದಾರೆ. ಒಂದು ನಿಮಿಷ ಹೋಗಿ ಕರ್ಕೊಂಡೋಗಿ ಹಿಂಗೆ ಬರ್ತೀನಿ. ಈಗ ಅಜಯ್ ಪೂಜಾರಪ್ಪರು ಬಂದರು. ಅದೇನಂತಂದು ಏನೇನಾಗೈತೆ ಅಂತಂದೆಲ್ಲ ಹೇಳು. ಪೂಜಾರಪ್ಪರು ಎಲ್ಲದಕ್ಕೂ ಒಂದು ಪರಿಹಾರ ಕೊಡ್ತಾರೆ, ಕೇಳು. ಪೂಜಾರಪ್ಪರೇ ನೋಡ್ರಿ, ಇವನು ಎದರ್ಕೆಂಬ ಬಂದ್ಬಿಡೋಣ. ಅಲ್ಲಿ ದೊಡ್ಡ ಹುಣಸೆ ಮರ ಐತಲ್ಲ ಅಲ್ಲಿ ಹೋಗಿ ಎದರ್ಕೆಂಬ ಬಂದ್ಬಿಡವ್. ಇವನು ಕನ್ವರ್ಸಿ ಅಂತ ಅದು ಹುಣಸೆ ಮರ ಮಾತಾಡಿಸ್ತಂತ ಇವ್ರನ್ನ. ಇವ್ರು ಯಾತತ್ತ ಮಾತಾಡ್ಯಾರ ಹುಡುಗರು ಆಟ ಅಲ್ಲ ಯಾತತ್ತ ಮಾತಾಡ. ಇವ್ನಿಗೆ ಇವಾಗ ಸೋಳಿಜಾರ ಬಂದು ಮನೆ ಕೆಂಡವ್ನು. ಇವಾಗ ಕನ್ವರ್ಸಿ ಅಂತಂದ್ರೆ ರಾತ್ರಿ ಎಲ್ಲ ಏನು ಮಾಡೋಣ ಹೇಳ್ರಿ ಪೂಜಾರಪ್ಪರೇ? ಜೈ ಏನು ಚಿಂತೆ ಮಾಡ್ಬೇಡ ಸುಮ್ಮನಿರು. ನಮ್ಮ ಕರೆ ಮುಂಗುಡಿ ನೋಡಿದ್ಯಲ್ಲ, ಸೀದಾ ಅಲ್ಲಿಗೆ ಬಾ. ಬಂದ ಮೇಲೆ ಹೂವು ಹಣ್ಣು ಕಾಯಿ 101 ದಕ್ಷಿಣೆ ಇದೆಲ್ಲ ತಗೊಂಡು ಅವನಿಗೆ ಸ್ನಾನ ಮಾಡಿಸಿ ಕ್ಲೀನಾಗಿ ಕರ್ಕೊಬಂದು ಅಲ್ಲಿ ಮಂಡಿ ಊರಿ ಕುಂಡ್ರಸಲ್ಲಿ ದೇವ್ರ ಮುಂದೆ. ನಾನು ಅದೇನು ಬೇಕೋ ನಾನು ಅದು ನೋಡ್ಕೊಂತೀನಿ. ದೇವ್ರನ್ನ ಕೇಳಿ ಅವನಿಗೆ ಒಂದು ಸ್ವಲ್ಪ ತೀರ್ಥ ಹಾಕಿ ಬೇವಿನ ಸೊಪ್ಪನ್ನ ಒಂದೆರಡು ಬಿಟ್ಟೆ ಅಂದರೆ ನೀನು ರಾತ್ರಿ ಹೊತ್ತು ಕನಸ್ಕೊಂಬದಲ್ಲ, ಜ್ವರ ಅಲ್ಲ ಎಲ್ಲ ಓಡೋಕತ್ತೆ. ಪೂಜಾರಪ್ಪರೇ ಅದೊಂದು ಕೆಲಸ ಮಾಡ್ಕೊಂಡು ಕೊಡ್ರಿ ಸಾಕು. ನನ್ನ ಮೊಮ್ಮಗ ಒಂದೀಟಂಗಿ ಚಂದಕ್ಕಾದ್ರೆ ಸಾಕಪ್ಪ ದೇವ್ರೆ. ಯಾವ ದೇವ್ರ ತಗ್ಬೇಕಾದ್ರು ಬತ್ತಿ ನಡಿಯಪ್ಪ. ಇವಾಗಲೇ ಹೋಗೋಣ.
ಅಜಯ್ ಇವಾಗಲೇ ಬರಬೇಡ. ಸಾಯಂಕಾಲ ಒಂದು 7 ಗಂಟೆ 7:15 ಬಾ, ಪೂಜೆ ಮಾಡಿರ್ತೀನಿ ಅವಾಗ ಸೀದಾ ಬಾ ಒಂದೇ ಸಲ, ಸರಿನಾ? ಪೂಜಾರಪ್ಪರೇ, ಇನ್ನೊಂದು ವಿಷಯ. ಇವಾಗ ಎಲ್ಲರೂ ಓದೋನು ಹಂಗೆ ಮಾಡಿದ್ವಿ, ಹುಣಸೆ ಮರ ಹಂಗೆ ಮಾಡಿದೆ. ಇವಾಗ ಏನು ಮಾಡೋಣ ನಾವು? ಗೌಡ್ರಿಗೂ ಅವ್ರಿಗೆಲ್ಲ ಹೇಳಾನೆ, ಈ ವಿಷಯ ಮುಟ್ಸಾನೆ ಅಂತ ನನಗೆ ಅನ್ನಿಸ್ತಾ ಐತಿ. ಗಡಪ, ನೀನು ಹೇಳಿದ್ದು ಸತ್ಯ ಐತಿ. ಅದಕ್ಕೆ ಎಲ್ಲರಿಗೂ ಮುಟ್ಸೋಣ ಈ ವಿಷಯನ. ಮುಟ್ಸಿದ್ರೆ ಅದಕ್ಕೊಂದು ಗತಿ ಕಾಣಿಸೋಣ. ಅದೊಂದು ಪರಿಹಾರ ಆದರೆ ಯಾರು ಬೇಕಾದ್ರೂ ಮಕ್ಕಳು ಮರಿ ಎಲ್ಲ ಹೋಗ್ಬೋದು. ಸುಮ್ಮನೆ ಇದೊಂದು ವಿಷಯನ ಮುಟ್ಸೋಣ. ದೊಡ್ಡವರಿಗೆಲ್ಲ ಮುಟ್ಸಿರಿ, ಸಣ್ಣ ಪುಟ್ಟವು ಮಕ್ಕಳು ಮರಿ ಎಲ್ಲ ಎತ್ಕೊಂಡು, ಮಕ್ಕಳು ಮರಿ ಎತ್ಕೊಂಡು ಹೋಗಂತ ಇರ್ತಾರೆ ಹೆಣ್ಮಕ್ಳು. ಅಲ್ಲೆಲ್ಲ ಹೋಗ್ಬಾರ್ದಂಗೆ ಅದೊಂದು ಕ್ಲಿಯರ್ ಆಗಿಬಿಟ್ರೆ ಸರಿ ಆಗ್ಬಿಡ್ತೈತಿ ಊರಾಗೆ. ಬರ್ರಿ ಪೂಜಾರಪ್ಪರೇ, ಹಂಗೆ ಹೋಗಿ ಮುಟ್ಸನ್ ಬರ್ರಿ ಆ ಗೌಡ್ರಿಗೂ. ಆಮೇಲೆ ನಿಮ್ಮ ಮಗ ಎಲ್ಲೋದ್ನ ಜೈ, ನಿನ್ನ ಮಗಂಗೂ ನಿಮ್ಮ ಅಪ್ಪಂಗೂ ಹೇಳು. ಆಮೇಲೆ ಇನ್ನೊಂದಿಬ್ಬರಿಗೆ ಅವ್ರೊಂದಿಬ್ಬರು ಇದ್ದಾರೆ, ಶಾನ್ಬೊಬ್ರು ಅವ್ರು ಯಾರ್ಯಾರು ಇದ್ದಾರೆ ಇನ್ನು, ಅವ್ರಿಗೆಲ್ಲ ಹೇಳಿ ಈಗ ನಾವೆಲ್ಲ ವಿಷಯ ಮುಟ್ಟಿಸ್ತೀವಿ. ಹೆಂಗೋ? ನನ್ನ ಮಗಂಗೂ ನಮ್ಮ ಅಪ್ಪಂಗೆ ಹೇಳ್ತೀನಿ ಹೇಳು. ಅವ್ರಿಗೆ ಹೇಳಿ ಅಲ್ಲಿ ಕಳಿಸ್ತೀನಿ, ನೀವು ಹೋಗ್ರಿ, ನಾವು ಕಳಿಸ್ತೀನಿ. ಇನ್ನೊಂದು ಅರ್ಧ ಗಂಟೆ ಆಗತ್ತೆ ಅವ್ರು ಬರೋದು ಇನ್ನು. ಅವ್ರು ಬಂದ ಮೇಲೆ ನಾನು ಕಳಿಸ್ತೀನಿ, ಹೋಗ್ರಿ. ಪೂಜಾರಪ್ಪರೇ ಒಂದು ಸ್ವಲ್ಪ ನಿಂಕಳ್ರಿ, ನಿಮ್ಗೆ ಯಾತೋ ಒಂದು ಹೇಳ್ಬೇಕು, ನಿಂಕಳ್ರಿ ಪೂಜಾರಪ್ಪರೇ. ಯಾತಮ್ಮ ಹಂಗಿರಪ್ಪ ಬಂದು ಯಾತೋ ಹೇಳ್ಬೇಕು, ನಿಂಕಳ್ರಿ ಅಂತ ಯಾತಮ್ಮ ನಿಂದು? ನಮ್ಗೊಂದು ಸ್ವಲ್ಪ ಕೆಲಸ ಐತಿ, ಅರ್ಜೆಂಟ್ ಹೋಗ್ಬೇಕು, ಸೈಡ್ ಬಾ. ಪೂಜಾರಪ್ಪರೇ, ಅದೇನಂದ್ರೆ ಇವರು ಹುಣಸೆ ಮರದಕ್ಕೆ ಹೋಗಿದ್ರಂತೆ. ಇವ್ನು ರಂಗ, ನಮ್ಮನ್ನು ಕರಿಯ, ಅವ್ನು ರಂಗ, ಇವನ್ ಕೆಂಪ, ಮೂವರು ಹೋಯ್ದ್ರಂತೆ. ಕೆಂಪಂಗೂ ಜ್ವರ ಬಂದೇವಿ, ನಮ್ಮನಿಗೂ ಜ್ವರ ಬಂದೇವಿ, ಅವ್ನು ರಂಗಂಗೂ ಜ್ವರ ಬಂದೇವಿ. ಅದಕ್ಕೆ ನಿಮ್ಮ ತಕ್ಕೆ ಬರೋಣ ಅಂತ ಒಂದು ಬರ್ತಾ ಇದೀವಿ. ದೇವಸ್ಥಾನ ತಕ ಹೋಗಿ ನೋಡ್ಕೊಬಂದು, ದೇವಸ್ಥಾನ ಇರಲಿಲ್ಲ. ಇವಾಗ ರೋಡ್ನಾಗ ಬಂದು ಇಲ್ಲಿ ಕರೆಕ್ಟಾಗಿ ಇಲ್ಲಿ ಸಿಕ್ಕಿರಿ. ಇವಾಗ ಏನು ಮಾಡೋಣ ಪೂಜಾರಪ್ಪರೇ, ಹೇಳ್ರಿ. ನೋಡ್ರಿ ಪೂಜಾರಪ್ಪರೇ, ಕೇಳಿಸ್ಕೊಂಡ್ರೆ ಮೂವರು ಹೋಗಿದ್ರಲ್ಲ, ಮೂವರಿಗೂ ಒಂದೇ ಮಕ್ಕಳಿಗೆ ಜ್ವರ ಬಂದೇವಿ ಪೂಜಾರಪ್ಪರೇ. ಫಸ್ಟ್ ಹೋಗಿ ಊರಾಗೆ ಇದೆಲ್ಲ ವಿಷಯ ಮುಟ್ಟಿಸ್ಲಿಲ್ಲ ಅಂದ್ರೆ ಇದಕ್ಕೊಂದು ಗತಿ ಕಾಣಕ್ ಬಿಡಲ್ಲ. ಅದಿನ್ನ ಹೆಚ್ಚು ಕೂಕಂತ ಅದಕ್ಕೇನೆ ಹೇಳೋದು, ಗತಿ ಕಾಣಿಸೋವರೆಗೂ ಬಿಡಬಾರ್ದು. ಇದನ್ನ ಮುಂದುವರ್ಸಿ, ಹಂಗೆ ಮುಂದುವರ್ಸ್ಬಿಟ್ರೆ ಅದೇ ಊರಕ್ಕೆ ಬಂದ್ಬಿಟ್ರೆ ಏನ್ ಮಾಡ್ತೀಯ ಆಮೇಲೆ? ಬರ್ರಿ ಫಸ್ಟ್ ಹೋಗೋಣ. ಪೂಜಾರಪ್ಪರೇ, ಆಮೇಲೆ ನೀವು ಬೇಕಾದ್ರೆ ಊರಕ್ಕೆ ಹೋಗಿ ಮಾತಾಡ್ಮಂತ್ರಿ. ಇವಾಗ ಇದಕ್ಕೊಂದು ಪರಿಹಾರ ಹೇಳಿ ಆಸೆಗೆ ಹೋಗ್ರಿ ಪೂಜಾರಪ್ಪರೇ. ಅಲ್ಲಿವರೆಗೂ ನಾನು ಬಿಡಲ್ಲ ನಿನ್ನ, ಇಲ್ಲೇ ಅಡ್ಡ ಹಾಕಂತೀನಿ. ಫಸ್ಟ್ ಅವ್ನ ಮಕ ನೋಡ್ರಿ, ಅವ್ನ ಮಕ ಇಳೇ ಬಿದ್ದೋಗೈತೆ ನನ್ನ ಮಗಂದ. ಅದಕ್ಕೊಂದು ಪರಿಹಾರ ಹೇಳಿ ನೀವು ಆಸೆಗೆ ಹೋಗ್ರಿ, ಅಲ್ಲಿವರೆಗೂ ನಾನು ಬಿಡಲ್ಲ ಪೂಜಾರಪ್ಪರೇ. ಅಮ್ಮಯ್ಯ, ಗುಂಡಜ್ಜಿಗೆ ಹೇಳಿದ್ದೀನಿ, ಸಾಯಂಕಾಲಕ್ಕೆ 6:30 7 ಗಂಟೆ ಹಂಗೆ ಬರ್ರಿ ದೇವಸ್ಥಾನಕ್ಕೆ. ಪೂಜೆ ಮುಗ್ದಾಗ ನಾನೆಲ್ಲ ಅದೇನೋ ಬೇಕೋ ಅದನ್ನ ವ್ಯವಸ್ಥೆ ಮಾಡ್ಕೊಂತೀನಿ, ಬರ್ರಿ ಅಂತಂದು ಹೇಳಿದ್ದೀನಿ. ಅದಕ್ಕೆ ನೀವು ಆ ಟೈಮಿಂಗ್ಸ್ ಕರೆಕ್ಟಾಗಿ ಬರ್ರಿ, ಸರಿನಾ? ಸರಿ ಆಯಿತು ಪೂಜಾರಪ್ಪರೇ. ಇವಾಗ ಹೋಗ್ರಿ, ನಾನು ದೇವಸ್ಥಾನಕ್ಕೆ ಬಂದು ಮಾತಾಡ್ತೀನಿ. ಅದೇನೇನು ತರಬೇಕು ಅಂತಂದು ಹೇಳೋಣ, ಹೋಗ್ರಿ. ಅದನ್ನ ತಗೊಬಂದು ನಮ್ಮ ಹುಡುಗನ ಸ್ನಾನ ಮಾಡಿಸ್ಕೊಂಡು ಕರ್ಕೊಬರ್ತೀನಿ. ಏನೇನು ತಗೊಬರ್ಬೇಕು? ಮಾಮೂಲಿ ನಿಂಗೆ ಗೊತ್ತಲ್ಲ ಮಯ್ಯ, ಪೂಜೆ ಐಟಮ್ ತಗೊಬ ಸಾಕು. ಪೂಜೆ ಐಟಮ್ ತಗೊಬಂದು ಸ್ವಲ್ಪ ನಿಂಬೆಹಣ್ಣುಗಳು ಅದೆಲ್ಲ ತಗೊಬ, ಮಾಮೂಲಿ ತಗೊಬ ಸಾಕು. ಇನ್ನೇನು ತರೋದೇನಿಲ್ಲ. ಸ್ನಾನ ಮಾಡಿಸ್ಕೊಂಬ, ಹುಡುಗಂಗೆ ಗಂಜು ಹೊಯ್ಕೊಂಡು ತಲೆ ಮೇಕೊಂದು ಸ್ವಲ್ಪ ಗಂಜು ಚಿಮಿಸಿ ಕರ್ಕೊಂಬ, ನಾನೆಲ್ಲ ನೋಡ್ಕೊಂತೀನಿ. ಸರಿ ಆಯ್ತು ಪೂಜಾರಪ್ಪರೇ. ಸರಿ ಆಯ್ತು, ನೀವೆಲ್ಲೋ ಅರ್ಜೆಂಟ್ನಾಗ ಹೋಗ್ತಿದ್ರಾ? ಹೋಗ್ಬರ್ರಿ. ಬೇಡಕ್ಕಣ್ಣಲ್ಲೇ ನಿನ್ಗೆ ಏರಿಕೆ ಬಿಡ್ತೀನಿ. ಇವಾಗ ಏನಿಲ್ಲ, ನನಗೆ ಸಿಟ್ಟು ಬಂದಿರೋದಕ್ಕೆ. ಹೋಗ್ಬೇಡ ಕಣಲ್ಲಿ ಮನೆಗೆ ಕಂಡಿದ್ದು ಯಾವಾಗಲ ಓದಿ ನೀನು? ಮರ್ಸಿ ನಿನ್ನ ಯಮ್ಮ ಬೈಬೇಡ ಕಣಮ್ಮ. ಸುಸ್ತಾಗತ್ತೆ, ಮಂತಕ್ಕೆ ಹೋಗೋಣ ಬಾರಮ್ಮ. ಮನೆ ಕೆಂಪ್ನಿ ಅಮ್ಮ, ಯಾಕೋ ಬಾರಮ್ಮ, ಸುಸ್ತಾಗತ್ತೆ, ಕೈ ಕಾಲೆಲ್ಲ ನೈತದ, ಬಾರಮ್ಮ ಮಂತಕ್ಕೆ ಹೋಗೋಣ. ನಡಿಯಪ್ಪ ಹೋಗೋಣ, ನಡಿ. ಸ್ವಲ್ಪ ಹೊತ್ತು ತಣ್ಣೀರು ಬಟ್ಟೆ ಹಾಕ್ತೀನಿ, ಹಣೆ ಮೇಕೆ ಮನೆಗೆ ಮಂತಿ, ನಡಿ.